ಇಲ್ಲ ಇಲ್ಲ, ತಥಾಸ್ತು ಅನ್ನೋದು ನಮ್ಮ ಜೀವಮಾನದಲ್ಲೇ ಇಲ್ಲ. ಯಾವ ಚುನಾವಣೆ ಬಂದರೂ ಮೊದಲನೇ ನಾಮಿನೇಷನ್ ನಮ್ದೇ. ರಾಜಕೀಯದಲ್ಲಿ ಬೆಳಿಬೇಕಂದ್ರೆ ಇವತ್ತು ಹಣಬಲ, ಜನಬಲ, ಜಾತಿ ಬಲ ಇದು ವಿಶೇಷವಾಗಿ ಕಾರಣ. ಒಂದು ಎಂಟೆ ಪ್ಯಾಕೆಟ್ ಹೋಗ್ಬಿಟ್ಟು ನಾನು ರಾಜಕೀಯದಲ್ಲಿ ನಾನು MLA ಆಗ್ತೀನಿ, ನಾನು MP ಆಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ದುಡ್ಡು ಜಾತಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸಾಬ್ರು ಏನಿದ್ರು ಓಟ್ ಹಾಕಕ್ಕೆ ಮಾತ್ರ ಅಷ್ಟೇ. ಸಾಬ್ರಿಗೆ ಏನಿದ್ರು ಮೈಂಡ್ಕೋಸ್ತಾವ ಏಮಿಸ್ತಾವ್, ಮೀಂಡ್ಕೋಸ್ತ ಏನ್ ತೆಸ್ತಾವ ಅಷ್ಟೇ. ಈ ನಮ್ಮ ಸಾಬ್ರಿಗೆ ಏನಂದ್ರೆ ಹುಲಿ ಬಂತು ಹುಲಿ ಕತೆ. ಈ ನಾವು ಚಿಕ್ಕ ಹುಡುಗರಿದ್ದಾಗ ಹೇಳ್ತಾ ಇದ್ರು ಹುಲಿ ಬಂತು ಹುಲಿ ಅಂತ ಹೇಳ್ಬಿಟ್ಟು. ಹಂಗೆ ಇದು ಮಾಡ್ಬಿಟ್ಟು ನಮ್ಗೆ ಯಾವ್ದಕ್ಕೂ ಬೆಳೆಯಕ್ ಬಿಡಲ್ಲ. ನಾವೇನಿದ್ರು ಓಟ್ ಹಾಕಕ್ ಮಾತ್ರ ಸಾಧ್ಯ ಅಷ್ಟೇ. ಇನ್ ಸಾಬ್ರಿಗೆ ಯಾವ್ದ್ರಿ ಪಕ್ಷ ಇದೆ, ಪರ್ಕೆನೋ ಮರನೋ ಯಾವ್ದೋ ಒಂದ್ ತಕೋಬೇಕ್ರಿ. ಆನೇನೋ ಯಾವ್ದೋ ಒಂದ್ ಹಿಡ್ಕೊಂಡು ಹೋಗ್ಬೇಕು. 30 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ, ZP ಮೆಂಬರ್ ಕೊಡಿಲ್ಲ. ಇಂಡಿಪೆಂಡೆಂಟ್ ನಿಂತ್ಕೋಬೇಕು. ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಜನ ಓಟ್ ಹಾಕಲ್ಲ. ಯಾಕಂದ್ರೆ ಜನಕ್ಕೆ ಕಾಸು ಕರ್ಮಣಿ ಕೊಡ್ಬೇಕು. ನಮ್ಮ ಹತ್ರ ಕಾಸು ಕರ್ಮಣಿ ಇಲ್ಲ. ಮುಂದಿನ ದಿನಗಳಲ್ಲಿ ZPಗೋ ನಿಲ್ತೀವಿ, ಇಲ್ಲ ನಾವು ಕಾಸು ಮಾಡಿ ನಾವು ಕಾಸು ಹಂಚ್ಬಿಟ್ಟು ಅವಾಗ ಬರ್ಬೇಕಾಗ್ತೈತೆ. ಅದ್ವರೆಗೂ ಏನು ಬೆಳಗಾಗಲ್ಲ. ಜನ ಯಾವತ್ತೂ ಒಂದಿನ ಜನ ತೀರ್ಮಾನ ಮಾಡ್ತಾರೆ, ಒಂದ್ ದಿವಸ ಭಾಷೆಗೆ ಆಗ್ಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಅವರೇ ತೀರ್ಮಾನ ಮಾಡ್ಬೇಕೆ ಹೊರತು ಸುಮ್ಮನೆ ಇರೋಂಥ ಜಾಯಮಾನದವ್ರು ನಾವಲ್ಲ, ನಾವು ಸುಮ್ಮನೆ ಇರಲ್ಲ. ಡಾಕ್ಟರ್ ನಂದಿ ಭಾಷೆ ಅವರು ಸಮಾಜ ಸೇವಕರ ಇಲ್ಲಾಂದ್ರೆ ರಾಜಕಾರಣಿನ ಅಂತ ನೋಡಿ, ನಂದಿ ಭಾಷಾ ಸಮಾಜ ಸೇವೆ ಸತತವಾಗಿ 30 ವರ್ಷಗಳಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ಯಾವುದೇ ನನಗೆ ಒಂದು ಇದಿಲ್ಲ. ಯಾಕೆ ಅಂದರೆ ನಾನು ರಾಜಕೀಯದಲ್ಲಿ ಬೆಳಿಬೇಕು, ರಾಜಕೀಯದಲ್ಲಿ ಒಂದು ಉನ್ನತವಾದ ಹುದ್ದೆಗೆ ಹೋಗ್ಬೇಕನ್ನೋ ಆಸೆ ನನಗೂ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಗೆಲ್ಲರಿಗೂ ತಿಳಿದ ಹಾಗೆ ರಾಜಕೀಯದಲ್ಲಿ ಬೆಳಿಬೇಕಂದ್ರೆ ಇವತ್ತು ಹಣಬಲ, ಜನಬಲ, ಜಾತಿ ಬಲ ಇದು ವಿಶೇಷವಾಗಿ ಕಾರಣ. ಯಾಕಂದರೆ ಯಾವುದೋ ಒಂದು ಎಂಟಿ ಪ್ಯಾಕೆಟ್ ನಾವು ಅಲ್ವಾ, ಒಂದು ಎಂಟಿ ಪ್ಯಾಕೆಟ್ ಹೋಗ್ಬಿಟ್ಟು ನಾನು ರಾಜಕೀಯದಲ್ಲಿ ನಾನು MLA ಆಗ್ತೀನಿ, ನಾನು MP ಆಗ್ತೀನಿ ಅಂದರೆ ಸಾಧ್ಯ ಇಲ್ಲ.